ಬಯಲು ಸೀಮೆಯ ಜೀವನಾಡಿಯಾದ ವೇದಾವತಿ ನದಿಯಿಂದ ಶಿಡ್ಲಯನ ಕೋಟೆ ಎಡನಾಲೆಯ ಮೂಲಕ ಟಿಎನ್ ಕೋಟೆ ಕೆರೆಗೆ ನೀರು ಹರಿದಿದ್ದರೂ ಪರಶುರಾಂಪುರ ಹಾಗೂ ಚೌಳೂರು ಕೆರೆಗಳಿಗೆ ಮಾತ್ರ ನೀರು ತಲುಪಿಲ್ಲ. ನಾಲೆ ಸಂಪೂರ್ಣ ಹಾಳಾಗಿ ನೀರು ಮಧ್ಯದಲ್ಲಿ ನಿಂತಿರುವ ಪರಿಣಾಮ ಕೆರೆಗಳು ಬತ್ತಿ ಹೋಗಿವೆ. ಅಂತರ್ಜಲ ಕುಸಿದು ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗಿದೆ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಎಡನಾಲಿಯನ್ನ ದುರಸ್ತಿಪಡಿಸಿ ವೇದಾವತಿ ನದಿಯ ನೀರನ್ನು ಪರಶುರಾಂಪುರ ಹಾಗೂ ಚೌಳೂರು ಕೆರೆಗಳಿಗೆ ಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಇನ್ನು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ದಯಮಾಡಿ ಇತ್ಲ ಗಮನ ಹರಿಸ್ಬೇಕು. ಆಮೇಲೆ ಇಲ್ಲೇ ರೈತರು ಕೂಡ ಅವರ ಹಳಲನ್ನು ತೋಡ್ಕೊಳ್ತಾರೆ. ಕುರಿ ಕಾಯ್ದರು. ನಮಸ್ತೆ ಸ್ವಾಮಿ. ನಮಗೆ ಇಲ್ಲಿ ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ಕುರಿ ಮ್ಯಾಕಿಗೆ ದನ ಕರುಗಳಿಗೆ ಏನೂ ಇಲ್ಲ. ಭಾಳ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದೀವಿ ನಾವು. ಹೆಚ್ಚಿನದಾಗಿ ಮಳೆ ಬೇರೆ ಕಮ್ಮಿ, ಬೆಳೆ ಇಲ್ಲ. ಬೋರ್ವಿಲೆಲ್ಲ ನೀರು ರೈತರಿಗೆಲ್ಲ ಇಲ್ಲೆಲ್ಲ ಕೆರೆಗೆ ನೀರಿದ್ದರೆ ಎಲ್ಲರಿಗೂ ಅನುಕೂಲ, ರೈತರಿಗೂ ಅನುಕೂಲ, ಕುರಿ ದನ ಕರುಗಳಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ. ಹಾಗಾಗಿ ಈ ಚಾನಲ್ಲು ಟಿಎನ್ ಕೋಟೆಯಲ್ಲಿ ಎಲ್ಲ ಅಲ್ಲದಲ್ಲೇ ಅಡ್ಡ ಹಾಕಿಬಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ಬಂದು ನಾವು ಹೋಗೋಕ್ಕೆ ವ್ಯವಸ್ಥೆ ಆಗೋಕ್ಕೆ ನಾವು ಒಬ್ಬಂಟಿಗರು ಇದು ಮಾಡೋಕ್ಕೋಸ್ಕರ ನೀವು ನಮ್ಮ ಕಡೆಯಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕೆ ನಮಗೆ ರೈತರಿಗೆ, ಕುರಿಯರಿಗೂ, ದನ ಕರುಗಳಿಗೂ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ನೀವು ಮಾರ್ಗದರ್ಶನದಿಂದ ಇದು ಮಾಡಬೇಕು. ನನ್ನ ಶಾಸಕರು ಹೂಳೆತ್ತಿದ್ರೆ ನಿಮಗೆ ನೀರು ಬರ್ತವೆ. ಹೂಳೆತ್ಕೊಟ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ದನ ಕರುಗಳಿಗೂ ಮೂಗ್ಜಲ್ಮ ಎಲ್ಲ ಪ್ರತಿಯೊಬ್ಬರು ಚಾನಲ್ ಹೂಳೆತ್ತಿದ್ರೆ ನಿಮಗೆ ಕುಡಿಯೋಕ್ಕೆ ನೀರಿಂದ ಇದಾಗುತ್ತೆ. ಹೌದು ಸ್ವಾಮಿ. ಸರಿ, ಓಕೆ, ಥ್ಯಾಂಕ್ ಯು.